ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮೀನರಾಶಿಯವರ ಜನವರಿ 2026ರ ಭವಿಷ್ಯವನ್ನು ನೋಡೋಣ. ಮೀನರಾಶಿಯವರಿಗೆ 2026ನೇ ವರ್ಷವು ಆರ್ಥಿಕ ವಿಷಯಗಳಲ್ಲಿ ದುಬಾರಿ ಮತ್ತು ಗೊಂದಲಮಯವಾಗಿರುತ್ತದೆ. ಆರ್ಥಿಕವಾಗಿ 2026 ಶಿಸ್ತನ್ನು ಬಯಸುತ್ತದೆ. ನೀವು ನಿಮ್ಮ ಕಾರ್ಯಗಳನ್ನು ಯೋಜಿಸಬೇಕಾಗುತ್ತದೆ. ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಖರ್ಚು ಮತ್ತು ಆದಾಯದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತದೆ. ಅದು ಹೇಗೆ ಎಂದು ತಿಳಿಯುವುದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. 2026ರ ಹೊಸ ವರ್ಷದ ಹೊಸ್ತಿಲಿನಲ್ಲಿ ನಾವಿದ್ದೇವೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯವರಿಗೆ 2026ರ ವರ್ಷ ಹೇಗಿರಲಿದೆ? ಔದ್ಯೋಗಿಗಳ ಕ್ಷೇತ್ರದಲ್ಲಿರುವವರಿಗೆ ಬೆಳವಣಿಗೆ ಹೇಗಿದೆ? ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ? ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ? ಕೌಟುಂಬಿಕ ಜೀವನ ಹೇಗಿರಲಿದೆ? ಆರೋಗ್ಯ ಸ್ಥಿತಿ ಹೇಗಿರಲಿದೆ? ಶುಭ ಮತ್ತು ಅಶುಭ ಫಲಗಳು ಯಾವುವು ಎನ್ನುವುದನ್ನು ಮುಂದೆ ನಾವು ರಾಶಿಫಲದಲ್ಲಿ ನೋಡ್ತಾ ಹೋಗೋಣ. 2026ರ ರಾಶಿಫಲದ ಪ್ರಕಾರ ಮೀನರಾಶಿಯವರಿಗೆ ಈ ವರ್ಷವು ಶಾಡೆಶಾತಿಯ ಪ್ರಭಾವದಲ್ಲಿರುತ್ತದೆ. ಶನಿಯು ವರ್ಷ ಪೂರ್ತಿ ನಿಮ್ಮ ರಾಶಿಯಲ್ಲಿ ನೆಲೆಸಿರುತ್ತಾನೆ, ಆದರೆ ರಾಹು 12ನೇ ಮನೆಯಲ್ಲಿ ಸಾಗುತ್ತಾನೆ. ಗುರುವು 4ನೇ ಮತ್ತು 5ನೇ ಮತ್ತು 6ನೇ ಮನೆಗಳಲ್ಲಿ ಸಾಗುತ್ತಾನೆ. ಪರಿಣಾಮವಾಗಿ ಈ ವರ್ಷ ಸಂಯಮ ಮತ್ತು ತಾಳ್ಮೆ ಅಗತ್ಯವಿರುತ್ತದೆ. ನೀವು ಹಣಕಾಸಿನ ವಿಷಯಗಳಲ್ಲಿ ಸಂಯಮವನ್ನು ಹೊಂದಿರಬೇಕು. ಶುಭ ಕಾರ್ಯಗಳಿಗಾಗಿ ನಿಮ್ಮ ಖರ್ಚು ಹೆಚ್ಚಾಗುತ್ತದೆ. ಶನಿಯು ವರ್ಷವಿಡೀ ಲಗ್ನ ಮನೆಯಲ್ಲೇ ಇರುತ್ತಾನೆ. ಇದು ನಿಮ್ಮ ಜೀವನದ ಜವಾಬ್ದಾರಿಗಳನ್ನು ಹೆಚ್ಚಿಸಿ ಗಂಭೀರತೆ ಮತ್ತು ಸ್ವಯಂ ಶಿಸ್ತಿನಿಂದ ಸಮೀಪಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಈ ಸಂಚಾರವು ನಿಮ್ಮನ್ನು ಸ್ವಯಂ ಮೌಲ್ಯಮಾಪನ, ತಾಳ್ಮೆ ಮತ್ತು ಪ್ರಾಯೋಗಿಕ ಚಿಂತನೆಗೆ ಕರೆದೊಯ್ಯುತ್ತದೆ. ಜುಲೈ 27ರಿಂದ ಶನಿಯ ಹಿಮ್ಮೆಟ್ಟುವ ಚಲನೆಯು ವರ್ಷದ ಮಧ್ಯದಲ್ಲಿ ಆತ್ಮವಿಶ್ವಾಸದಂತೆ ಕೊರತೆ, ನಿರ್ಧಾರಗಳ ಬಗ್ಗೆ ಗೊಂದಲ ಮತ್ತು ಕೆಲಸದಲ್ಲಿ ನಿರೀಕ್ಷಿತ ವಿಳಂಬಕ್ಕೆ ಕಾರಣವಾಗಬಹುದು. ಭಾವನಾತ್ಮಕ ಪ್ರಕೋಪಗಳನ್ನು ತಪ್ಪಿಸುವುದು ಮತ್ತು ಉತ್ತಮ ತಂತ್ರವನ್ನು ಅಳವಡಿಸಿಕೊಳ್ಳುವುದು ಈ ಸಮಯದಲ್ಲಿ ನಿರ್ಣಾಯಕವಾಗಿರುತ್ತದೆ. 2026ನೇ ವರ್ಷವು ಆರ್ಥಿಕ ವಿಷಯಗಳಲ್ಲಿ ದುಬಾರಿ ಮತ್ತು ಗೊಂದಲಮಯವಾಗಿರುತ್ತದೆ. ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಖರ್ಚು ಮತ್ತು ಆದಾಯವನ್ನು ಹೆಚ್ಚು ಮಾಡುತ್ತಾರೆ. ವರ್ಷದ ಉತ್ತರಾರ್ಧದಲ್ಲಿ, ವಿಶೇಷವಾಗಿ ಡಿಸೆಂಬರ್ 2026ರ ನಂತರ ಲಾಭದ ಸಾಧ್ಯತೆ ಹೆಚ್ಚಾಗುತ್ತದೆ. 11ನೇ ಮನೆಗೆ ರಾಹುವಿನ ಪ್ರವೇಶವು ಹೊಸ ಆದಾಯದ ಮೂಲಗಳನ್ನು ಸಕ್ರಿಯಗೊಳಿಸಬಹುದು. ಲಾಭವು ಮನೆಯ ಅಧಿಪತಿಯ ಮೊದಲ ಮನೆಯಲ್ಲಿ ಪ್ರವೇಶವು ತುಂಬ ಶುಭವಾಗಿದೆ, ಆದ್ದರಿಂದ ಅದರ ಸ್ಥಾನವನ್ನು ಅನುಕೂಲಕರವಾಗಿರಿಸುತ್ತದೆ. ಸಂಪತ್ತಿನ ಮನೆಯ ಅಧಿಪತಿಯಾದ ಮಂಗಳನ ಬಗ್ಗೆ ಹೇಳುವುದಾದರೆ, ಈ ವರ್ಷ ಅದು ನಿಮಗೆ ಹಣಕಾಸಿನ ವಿಷಯಗಳಲ್ಲಿ ಸರಾಸರಿ ಅಥವಾ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸುತ್ತದೆ. ಭವಿಷ್ಯ 2026ರ ಪ್ರಕಾರ ಗುರುವು ಈ ವರ್ಷದ ಬಹುಪಾಲು ಆರ್ಥಿಕ ಜೀವನದಲ್ಲಿ ನಿಮ್ಮ ಪರವಾಗಿರುತ್ತಾನೆ. ಒಟ್ಟಾರೆಯಾಗಿ 2026ರಲ್ಲಿ ಆರ್ಥಿಕ ಜೀವನವು ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮವಾಗಿರುತ್ತದೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದರೆ, ಮೀನರಾಶಿಯವರಿಗೆ 2026ರ ಪ್ರಕಾರ ಈ ವರ್ಷವು ಶಿಕ್ಷಣದ ವಿಷಯದಲ್ಲಿ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಆದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ಮಾತ್ರ ಇದು ಸಂಭವಿಸುತ್ತದೆ. ನಿಮ್ಮ ಆರೋಗ್ಯವು ಬಲವಾಗಿದ್ದರೆ ಈ ವರ್ಷ ಶಿಕ್ಷಣಕ್ಕೆ ತುಂಬ ಒಳ್ಳೆಯದು. ಅದೇ ಸಮಯದಲ್ಲಿ ಉನ್ನತ ಶಿಕ್ಷಣವನ್ನು ಸೂಚಿಸುವ ಗ್ರಹವು ಗುರುವು ಜನವರಿಯಿಂದ ಜೂನ್ 2ರವರೆಗೆ 4ನೇ ಮನೆಯಲ್ಲಿ ಉಳಿಯುತ್ತದೆ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅಧ್ಯಯನದಲ್ಲಿ ಸಹಾಯ ಮಾಡಲಾಗುತ್ತದೆ. ವೃತ್ತಿಪರ ಕೋರ್ಸ್ಗಳನ್ನು ಅಧ್ಯಯನ ಮಾಡುವವರಿಗೆ ಈ ಸಂಶಯವು ಶುಭವಾಗಿರುತ್ತದೆ. ಅಕ್ಟೋಬರ್ 31, 2026ರ ನಂತರ ಈ ಅವಧಿಯಲ್ಲಿ ಗುರುಗ್ರಹವು ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಣಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿರುತ್ತದೆ. ಇನ್ನು ಪ್ರೇಮ ಜೀವನವನ್ನು ನೋಡೋದಾದರೆ,
ಈ ವರ್ಷ ನಿಮ್ಮ 5ನೇ ಮನೆಯ ಮೇಲೆ ಯಾವುದೇ ದೀರ್ಘಕಾಲೀನ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ರಾಹು ಕೇತುವಿನ ಪ್ರಭಾವವು ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಕೆಲವು ಕಿರಿಕಿರಿಗಳನ್ನು ಉಂಟು ಮಾಡಬಹುದು. ಆದರೆ ನೀವು ಅವುಗಳನ್ನು 26 ದಿನಗಳವರೆಗೆ ಎದುರಿಸಬೇಕಾಗುತ್ತದೆ. ಜನವರಿಯಿಂದ ಹೆಚ್ಚಿನ ಸಮಯ 5ನೇ ಮನೆಯ ಮೇಲೆ ಯಾವುದೇ ಗ್ರಹದ ಯಾವುದೇ ಅಶುಭ ಪರಿಣಾಮವಿಲ್ಲದ ಕಾರಣ ನೀವು ನಿಮ್ಮ ಪ್ರೇಮ ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ತಮ್ಮ ಜಾತಕದಲ್ಲಿ ಪ್ರೇಮ ವಿವಾಹ ಯೋಗವನ್ನು ಹೊಂದಿರುವ ಜನವರಿ ಈ ಅವಧಿಯು ಬಹಳಷ್ಟು ಸಹಾಯ ಮಾಡುತ್ತದೆ. ಮೀನರಾಶಿ ಭವಿಷ್ಯ 2026 ಹೇಳುವಂತೆ ಈ ವರ್ಷವು ಪ್ರೇಮ ಜೀವಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ಅನುಕೂಲಕರ ಫಲಿತಾಂಶವನ್ನು ನೀಡುತ್ತದೆ. ಹಾಗೆಯೇ ದಾಂಪತ್ಯ ಜೀವನದಲ್ಲಿ ಮದುವೆಯಾಗಲು ಮತ್ತು ಪ್ರೀತಿಗಾಗಿ ಮದುವೆಯಾಗಲು ನಿಮಗೆ ಸಹಾಯವಾಗಿರುತ್ತದೆ. ಅಲ್ಲದೆ ನಿಶ್ಚಿತಾರ್ಥಕ್ಕೂ ಕೂಡ ಸಹಾಯ ಮತ್ತು ಶುಭ ಸುದ್ದಿಯಾಗಿರುತ್ತದೆ. ಮದುವೆ ಸಂಬಂಧಿಸಿದಂತೆ ವಿಷಯಗಳಿಗೆ ಗುರುವಿನ ಸ್ಥಾನವು ಮತ್ತೆ ದುರ್ಬಲವಾಗಿರುತ್ತದೆ. ಸಂಬಂಧವನ್ನು ಪುನರ್ಜೀವನಗೊಳಿಸುವ ಸಾಧ್ಯತೆಗಳು ತುಂಬ ಕಡಿಮೆ. ದಂಪತಿಗಳು ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡುವುದು ಬೇಡ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಿಂದ ದೊಡ್ಡ ಅನಾಹುತವಾಗುವ ಅವಕಾಶವಿದೆ. ಅದಕ್ಕೆ ನೀವು ದಾರಿ ಮಾಡಿಕೊಡಬೇಡಿ. ಇನ್ನು ಕುಟುಂಬದ ಜೀವನ ನೋಡಲಿಕ್ಕೆ ಹೋದರೆ ಈ ವರ್ಷ ನಿಮ್ಮ ಮನೆ ಮತ್ತು ಕುಟುಂಬದ ವಾತಾವರಣವು ಹಾಗೆಯೇ ಇರುತ್ತದೆ. ಕಷ್ಟಕರ ಸಂದರ್ಭಗಳು ಬರುತ್ತಲೇ ಇರುತ್ತವೆ. ಆದರೆ ಇದರ ಹೊರತಾಗಿಯೂ ಕುಟುಂಬದಲ್ಲಿ ವಾತಾವರಣವು ಹಾಗೆಯೇ ಇರುತ್ತದೆ. ನಿಮ್ಮ 2ನೇ ಮನೆಯ ಅಧಿಪತಿ ಮಂಗಳನು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು. ಆದ್ದರಿಂದ ಯಾವುದೇ ಸಮಸ್ಯೆಯ ಲಕ್ಷಣಗಳಿಲ್ಲ. ಆದರೆ ಇದು ನಿಮ್ಮ ಕುಟುಂಬ ಜೀವನದಲ್ಲಿ ನಿಮಗೆ ಹೆಚ್ಚು ಸಹಾಯ ಮಾಡುವುದಿಲ್ಲ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗಿನ ಅವಧಿಯಲ್ಲಿ ಗುರುವಿನ ಶುಭ ಸ್ಥಾನದಿಂದಾಗಿ ನಿಮ್ಮ ಮನೆ ಮತ್ತು ಕುಟುಂಬದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ 26 ಜನವರಿಯಿಂದ ಜೂನ್ 2ರವರೆಗೆ ಕುಟುಂಬದ ವಾತಾವರಣವು ಸರಾಸರಿಯಾಗಿ ಉಳಿಯುತ್ತದೆ ಮತ್ತು ಅದರ ನಂತರ ವಾತಾವರಣವು ಸುಧಾರಿಸಬಹುದು. ಕೆಲವೊಮ್ಮೆ ನೀವು ಪಡೆಯುವ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು. ಶನಿಯು ನಿಮ್ಮ ಮೊದಲನೇ ಮನೆಯಲ್ಲಿರುತ್ತಾನೆ ಮತ್ತು ಚಂದ್ರನ ಜಾತಕದ ಪ್ರಕಾರ ಶನಿ ಈ ಸ್ಥಾನವನ್ನು ಸಾಡೆಸತಿ ಎಂದು ಪರಿಗಣಿಸಲಾಗುತ್ತದೆ. ಲಗ್ನ ಮನೆಯ ಆದ್ಯತೆ ನೀಡುವುದರ ದೃಷ್ಟಿಕೋನದಿಂದ ಕೂಡ ಶನಿಯ ಈ ಸ್ಥಾನವು ಆರೋಗ್ಯಕ್ಕೆ ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ. ಸರಳವಾಗಿ ಹೇಳುವುದಾದರೆ ತ್ರಿದೋಷಗಳಲ್ಲಿ ವಾಟದೋಷ ಕೂಡ ನಿಮ್ಮ ತೊಂದರೆಯಾಗಿ ನೀಡಬಹುದು. ಹೆಚ್ಚುವರಿಯಾಗಿ ಸೋಮಾರಿತನ ಮತ್ತು ಆಯಾಸವು ನಿಮ್ಮನ್ನು ಆವರಿಸಬಹುದು. ಕೆಲವೊಮ್ಮೆ ಗಾಯಗಳನ್ನು ಕೂಡ ಎದುರಿಸಬೇಕಾದಂಥ ಸಮಸ್ಯೆಗಳು ಬರುತ್ತದೆ. ಗುರುವಿನ ಸ್ಥಾನವು ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತಾನೆ ಎಂದು ನಿರೀಕ್ಷಿಸಲಾಗಿದೆ ಮತ್ತು ಅಂಥ ಪರಿಸ್ಥಿತಿಯನ್ನು ನೀವು ಬಲವಾದ ಆರೋಗ್ಯವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಈಗಾಗಲೇ ಹೊಟ್ಟೆ ಅಥವಾ ಎದೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ನೀವು ಹೊಂದಿರಬಹುದು ಅಥವಾ ನಿದ್ರಾಹೀನತೆಗೆ ಒಳಗಾಗಿರಬಹುದು. ನಿದ್ರಾಹೀನತೆ, ಚಳಪಡಿಕೆ, ಸೊಂಟ ಅಥವಾ ಕಾಲುಗಳು ಈ ಥರ ಯಾವುದೇ ಸಮಸ್ಯೆಗಳನ್ನು ಹೊಂದಿರಬಹುದು. ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಆರೋಗ್ಯದ ಬಗ್ಗೆ ಅಸಡ್ಡೆ ತೋರುವುದನ್ನು ತಪ್ಪಿಸಬೇಕು. ಹಾಗಿದ್ದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಇದೆ. ಆ ಪರಿಹಾರ ಏನು ಅಂತ ನೋಡೋಣ ಬನ್ನಿ. ಇದಕ್ಕೆಲ್ಲ ಪರಿಹಾರ ಬೆಳಿಗ್ಗೆ ನೀವು ಬೇಗ ಎದ್ದು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಅಳವಡಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮವಾದ ಮಾರ್ಗ. ಧ್ಯಾನದಿಂದ ನಿಮಗೆ ನೆಮ್ಮದಿ, ಶಾಂತಿ ಲಭಿಸುತ್ತದೆ. ಹಾಗೆಯೇ ಸ್ವಲ್ಪ ಸಮಯ ಶಾಂತಿಯುತವಾಗಿ ವಾಕ್ ಮಾಡಲು ಪ್ರಯತ್ನಿಸಿ. ಪ್ರತಿದಿನ ನೀವು ವಾಕ್ ಮಾಡುವುದರಿಂದ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯು ನೆಲೆಸುತ್ತದೆ. ಹಾಗೆ ಪ್ರತಿ ಸೋಮವಾರ ಅಥವಾ ಶುಕ್ರವಾರದಂದು ಆಲದ ಮರದ ಬೇರುಗಳಿಗೆ ಸಿಹಿಯನ್ನು ಅರ್ಪಿಸಿ. ಹಾಲು ಅಥವಾ ಸಕ್ಕರೆ ಯಾವುದಾದರೂ ಸರಿ. ಹಾಗೆ ಮನೆಯಲ್ಲಿರುವಂತಹ ಗುರು ಹಿರಿಯರ ಬಳಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಿರಿಯರ ಮತ್ತು ಗುರುಗಳ ಸೇವೆಯನ್ನು ಮಾಡಿ. ಇದರಿಂದ ನಿಮಗೆ ಸಾಕಷ್ಟು ಫಲಗಳು ದೊರೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಅಥವಾ ಬಂಧುಗಳು ಮೀನರಾಶಿಯವರೇ ಆಗಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ ಶುಭವಾಗಲಿ.